ಕಾಪಾಡಕ್ಕೆ ಯಾರು ಅವರೇ. ನಾನು ಬರ್ತೀನಿ. ಡೀಪ್ ಇಲ್ಲ ಅಲ್ಲ, ಏನ್ ಭಯ ಇರುತ್ತೋ ಅದನ್ನೇ ಮಾಡ್ಬೇಕಂತೆ ನಾವು. ನೋಡು ನನಗೇನಾದ್ರು ಕೆಲಸ ಮಾಡ್ತೀನಿ. ತಿನ್ನಂಗಿಲ್ಲ ಈ ಟೈಮಲ್ಲಿ. ಯಾವ ಟೈಮ್ ಅಂದ್ರೆ ನಿನಗೆ ಏನ್ ಟೈಮ್ ಬಂದಿದೆ ಇವಾಗ? ನೀವೇ ತಿನ್ಬೇಕು ಅದನ್ನ. ಯಾಕಮ್ಮ ಕೈ ರಕ್ತನ ಹೆಬ್ಬೆರಳು. ಇವಾಗ ಯಾವ ಲೊಕೇಶನ್ ಹೇಳ್ತಾರೆ? ನಾನು ಲೆಫ್ಟ್ ಹೋಗಿ ಹಾಕಿದ್ದಾರೆ. ಬರ್ಬೇಕಾದ್ರೆ ಒಂದ್ಸಲ ನೋಡ್ದೆ, ಸಕ್ಕತ್ತಾಗಿದೆ. ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ ದೊಡ್ಡಕ್ಕೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ವಲ್ಪ ಬೇಗ ಎದ್ದೆ ಆ್ಯಂಡ್ ಯೋಗ ಎಲ್ಲ ಮಾಡಿಕೊಂಡು ಇವತ್ತು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾಳೆ. ಸುಮ್ಮನೆ ಹಾಗೆ ಪಿಕ್ನಿಕ್ ಟೈಪು, ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಂತ. ಇವಾಗ ತಿಂಡಿ ಮಾಡ್ತಿದ್ದಾಳೆ, ತಿಂಡಿ ತಿಂದ್ಕೊಂಡು ಹೊರಡಬೇಕು. ಸೊ ಇಷ್ಟ. ಮಧುಗೌಡ ಅವರೇ, ಇದ್ರ ಪ್ಲೇಸ್ ನೇಮ್ ಏನಪ್ಪ? ಇದು ಚಿಕ್ಕದೇವರಾಯನ ಕೋಟೆ ಅಲ್ಲ, ಮತ್ತೆ ನೀರು ಡ್ಯಾಮ್ ನೋಡಿ. ಚಿಕ್ಕದೇವರ ಡ್ಯಾಮು, ಓಕೆ, ಡ್ಯಾಮ್ ಇರೋದು. ಇದು ನೀರೇ ಬರ್ತಿರೋದಲ್ಲ ಇದು? ಅಲ್ಲಲ್ಲ, ಬ್ಯಾಕ್ ವಾಟರ್ ಆ ಸೈಡು ಒಂಥರ ಬ್ಯಾಕ್ ವಾಟರ್ ಇದೆಲ್ಲ. ಇಷ್ಟು ಪಾತ್ರೆನೂ ತೊಳೆದಿದ್ದಾರೆ. ಚೆನ್ನಾಗಿದೆಯಲ್ಲ, ಆರಾಮಾಗಿ ಬಂದು ಬಟ್ಟೆ ಎಲ್ಲ ತೊಳ್ಕೊಂಡು ಹೋಗೋದು. ಬಟ್ಟೆ ತೊಳೆಯೋಕ್ಕಿಂತ ಇಲ್ಲ, ನೋಡ್ಬೇಕಾದ್ರೆ ಚಿಕ್ಕಮಂಗ್ಳೂರಿಂದ ಇಲ್ಲಿ ತನಕ ತಗೊಬಂದು ತೊಳ್ಕೊಂಡು ಹೋಗ್ಬೇಕಾಗಿತ್ತಾ? ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತಲ್ಲ ಏನಂತ ಬಟ್ಟೆ ತೊಳೆಯೋದು. ಬಟ್ ಇಲ್ಲಿ ಕಮ್ಮಿ ಜನ ಅನ್ಸುತ್ತೆ ಗೊತ್ತಿರೋದು, ತುಂಬ ಜನ ಇಲ್ಲ ಅಲ್ಲ. ಫಸ್ಟ್ ನಾವು ಬಂದಾಗ ಒಬ್ಬರು ಇರಲಿಲ್ಲ, ಇವಾಗ ನೋಡಿದಲ್ಲಿ ಫೇಮಸ್ ಆಗೋಯ್ತು. ಅದೇ ದೇವಸ್ಥಾನನ ಅಲ್ಲ. ಬರ್ಬೇಕಾದ್ರೆ ಮಳೆ ಬಂತು, ಇವಾಗ ನೋಡಿ ಎಷ್ಟು ಬಿಸಿಲು ಬರ್ತಿದೆ. ನೀನು ಬೇಜಾರು ಮಾಡ್ಕೊಂಡೆ ಅಂತ ಮಳೆ ರಾಯಿನ್ಗೂ ಬೇಜಾರಾಗಿ ಹೊಟ್ಟೋದ್ರು. ಅಲ್ಲೆಲ್ಲ ನಾವು ಹೋಗ್ಬೋದು ಗೊತ್ತಾ? ಹೋಗ್ಬೋದಾ? ಅಷ್ಟೊಂದೇನು ನೀರು ಬರ್ತಿಲ್ಲ, ಮೀಡಿಯಮ್ ಹಂಗೆ ನೀರು ಬರ್ತಿದೆ ಅಷ್ಟೇ. ಬಟ್ ಸಂಜೆ ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇನು ಆಳ ಇಲ್ಲ, ಬಟ್ ಇದೆಲ್ಲ ರೆಡಿ ಆಗ್ತಾ ಇದ್ದಾರೆ ಸ್ವಿಮ್ ಮಾಡೋಕ್ಕೆ. ಹೋಗೋಣ ಅಲ್ಲಿಗೆ, ಚಲೋ. ಹಾಂ, ಮರ್ತೋಗುತ್ತೆ. ನನ್ನ ಕೈಯಲ್ಲಿ ಏನು ಸಿಗುತ್ತೆ ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಬಾ ಬಾ ನಡಿ. ಏ ಬಿದ್ದ ಯಾರೋ. ಸ್ವಿಮ್ಮಿಂಗ್ ಕಲ್ತಿದ್ಯಲ್ಲ, ಹೋಗಿ ಅದೆಲ್ಲ ಹೋಗಿ. ಏ ನೈಸ್. ಡೀಪ್ ಅಷ್ಟೇನಿಲ್ಲ ಅಲ್ಲ ಇಲ್ಲಿ? ಡೀಪ್ ಇಲ್ಲ ಅಲ್ಲ? ನಾನು ಒಬ್ಳೆ ಹೋಗಲ್ಲ, ಬರ್ರಿ. ಬಾ ಬಾ, ಇವತ್ತು ಟ್ರೈ ಮಾಡು. ನಿನ್ನ ಬೀಳ್ಸಲ್ಲ, ಬಾ ಕಣ್ಣು ಮುಚ್ಕೊಂಡು ಬಾ. ಏನಾಗಲ್ಲ, ಏನು ಭಯ ಇರುತ್ತೋ ಅದನ್ನೇ ಮಾಡ್ಬೇಕಂತೆ ನಾವು. ನಂಗೆ ಭಯ ಏನಿಲ್ಲಪ್ಪ, ನಾನೇನು ಭಯ ಪಡ್ಲಿ? ಅಯ್ಯೋ, ನೋಡ್ದೆ ನಮ್ಮ ಊರಿಗೆ ಬಂದಾಗ ಎಷ್ಟು ಭಯ ಪಟ್ಟೆ ಅಂತ. ಅಬ್ಬಾ, ನಿಮ್ಮೂರಲ್ಲಿರೋ ಫಾಲ್ಸ್ ಸೌಂಡ್ಗೆ ಭಯ ಆಗತ್ತೆ ಬಿಡಮ್ಮ. ಅಷ್ಟು ಏನೋ ಅಡ್ವೆಂಚರ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿದ್ದೆ ನೀನು. ಸರಿ ಬಾ, ಇವಾಗ ಅದ್ರ ಮುಂದೆ ಇದೇನಿಲ್ಲ ತಾನೆ? ಹೋಗಿದ್ದೀನಮ್ಮ ಇದೆಲ್ಲ. ಬಾ, ಪರವಾಗಿಲ್ಲ, ಬಾ ನಮ್ಮ ಜೊತೆ ಬಾ. ಹಾಂ, ಭಯ ಆಗ್ತಾ ಇಲ್ಲ. ಭಯ ಏನಾಗ್ತಿಲ್ಲ, ಆರಾಮಾಗಿದ್ದೀನಿ. ಅಷ್ಟೇನು ಆಳ ಇಲ್ಲ, ಇಲ್ಲೂ ಆಳ ಇಲ್ಲ, ಅಲ್ಲೂ ಆಳ ಇಲ್ಲ. ಯಾಕಂದ್ರೆ ಡೈ ಹೊಡಿಬೋದು, ಬಟ್ ನಾನು ಕ್ರಾಸ್ ತಂದಿಲ್ಲ ಅಷ್ಟೇ. ಇಲ್ಲಾಂದ್ರೆ ನಾನು ಹೊಡಿತಾ ಇದ್ದೆ. ಕಾಪಾಡಕ್ಕೆ ಯಾರು ಅವರೇ ಬರ್ಬೇಕಾದ್ರೆ ನಾನು ಬರ್ತೀನಿ. ಕಂಡ್ರೆ ಭಯ ಆಗಿದೆ ನೋಡಿ. ಇವಾಗ ಇವತ್ತೇನು ಭಯ ಇಲ್ಲ, ಅವತ್ತು ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ಈವ್ನಿಂಗ್ ಹೋಗೋಣ ಅಂದಿದ್ದು. ಹೋಗೋಣ. ನೆಕ್ಸ್ಟ್ ಎಲ್ಲಿಗಮ್ಮ? ಅಡ್ಗೆನಾ? ಏನು ಚೆನ್ನಾಗಿ ಡೈ ಹೊಡಿತೀಯ ನೋಡಿ ಗೈಸ್.
ನನಗೂ ಆಸೆ ಆಗ್ತಾಯಿದೆ, ಬಟ್ ಅಷ್ಟು ತಾಕತ್ತಿಲ್ಲ ಅನ್ಸುತ್ತೆ. ಒಂಚೂರು ಅಗಲ ಕಟ್ಟಿಸ್ಬೇಕಿತ್ತು. ಯಾರು ಹೋಗುತ್ತಾರ ಕೊಡು, ನನಗೇನಾದ್ರು ಕೆಲಸ ಮಾಡ್ತೀನಿ. ಕೊಡು, ಹೆಚ್ಕೊಡ್ತೀನಿ. ಕೊಡಮ್ಮ, ಅದ್ರ ಮೇಲೆ ಇದ್ರ ಮೇಲೆ ಹೆಚ್ಕೊಡ್ತೀನಿ. ಕೊಡೆ, ನೀನು ಬೇರೆ ಮಾಡ್ಕೊಳ್ಳೆ. ಕೊಡೆ ಇಲ್ಲಿ ಇದು ಪೀಲ್ ಮಾಡಬೇಕು. ಕೊಡು, ಪೀಲರ್ ತಂದಿಲ್ಲ. ಇವಾಗ ನಮಗೋಸ್ಕರ ಪಲಾವ್ ಮಾಡ್ತಾ ಕೊಡ್ತಾಳಂತೆ. ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ ಆ್ಯಕ್ಚುಲಿ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದಾಳೆ. ಆ್ಯಂಡ್ ಇನ್ನೇನು ಹೇಳು, ಅದು ಅವ್ರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಈ ಟೈಮಲ್ಲಿ ಯಾಕೆ ತಿಂತಿದ್ಯಾ? ನಾನು ಹೇಳ್ಬೇಕು ಈಗ ಆಡಿಯನ್ಸ್ಗೆ. ಗೂಬೆ ಏನಕ್ಕೆ ಹೇಳೆ, ಬಾಯ್ ಬಿಟ್ಟು ಹೇಳು. ಏನಂತ ತಿನ್ನಂಗಿಲ್ಲ ಭೂಮಿ. ಯಾಕೆ? ಇಲ್ಲ ತಿಂತೈತೆ. ಈ ಟೈಮಲ್ಲಿ ತಿನ್ಬೋದಾ? ಆಫ್ ಮಾಡಬೇಕಾ? ಇಲ್ಲ ಹೇಳಿ ಮತ್ತೆ ಬಾಯ್ ಬಿಟ್ಟು. ಕುಡಿಲಿ ಭೂಮಿ. ಭೂಮಿ ತೋರಿಸ್ತೀನಿ. ಮಿಕ್ಕಿ ತಿನ್ಲ? ಯಾಕೆ, ಏನಾಯ್ತು? ತಿಂತೀನಿ ಯಾಕೆ ಹೇಳಿ ಅಜ್ಜಿ ಒಂದ್ಸಲ. ಇವರೆಲ್ಲ ಏನು ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ನಾನ್ ವೆಜ್ ತಿಂತಿಲ್ವಾ ನೀನು? ತಿನ್ನಂಗಿಲ್ಲ ಈ ಟೈಮಲ್ಲಿ. ಯಾವ ಟೈಮ್ ಅಂದರೆ ನಿನಗೆ ಏನು ಟೈಮ್ ಬಂದಿದೆ ಇವಾಗ? ಕಂಡಿಡಿಲ್ಲ. ಹೇಳಿಲ್ಲ ನನಗೆ ಗೊತ್ತಾಗ್ತಿಲ್ಲ. ಗೊತ್ತಾಯ್ತಾ ಚೇತು? ಗೊತ್ತಾಯ್ತಾ? ಹೇಳೆ. ನಾನ್ ವೆಜ್ ತಿನ್ಬಾರ್ದಾ? ಹೌದಾ? ಯಾರು ತಿನ್ನಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ತಿನ್ಬಾರ್ದು. ಇಲ್ಲ ಅವಳು ತಿನ್ನಂಗಿಲ್ಲ ಅಂತ ಅಜ್ಜಿ ಅಂದ್ರು ತಾನೆ ಲಾಸ್ಟ್ ವೀಕ್. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ತಿನ್ನಂಗಿಲ್ಲ. ಸ್ಟಾರ್ಟಿಂಗ್ ಅಲ್ಲ. ಆಫ್ ಮಾಡೆ. ಬಿಸಿ ಬಿಸಿ ಪಲಾವ್ ರೆಡಿ. ಹಿಂಗೆ ಪಟ್ ಅಂತ ಮಾಡಿದ್ದು. ಸೂಪರ್. ಒಂದು ಪ್ರ್ಯಾಂಕಲ್ಲಿ ಪಲಾವ್ ಮಾಡಿದ್ದು. ಫ್ರಾಂಕ್ ಅದೇನು ಅಂತ ಅವಳ ವಿಡಿಯೋದಲ್ಲಿ ಬರುತ್ತೆ. ಟೇಸ್ಟ್ ಮಾಡ್ಲಾ? ಹುಷಾರು. ಥ್ಯಾಂಕ್ ಯು. ನೀವೇ ತಿನ್ಬೇಕು ಅದನ್ನ. ಯಾಕಮ್ಮ ನೀನು ನಾವು ಇಷ್ಟು ತಿನ್ನಂಗಿಲ್ವಲ್ಲಪ್ಪ. ಫ್ರಾಂಕ್ ಮಾಡ್ತೀಯಾ? ತಿನ್ನು ವೆಜ್ ಇವಾಗ. ಅವಳು ವೆಜ್ಜೇ ತಿನ್ಬೇಕೀಗ. ಅಕ್ಕಿನ ಹಾಕಿ ಪನ್ನೀರು ಸಾಕಣೆ ತಿನ್ನಮ್ಮ. ಇಡ್ಲಿ ಸಾಕಣೆ. ಸಕ್ಕತ್ತಾಗಿದೆ ಮದು. ನಿಜ ನಿಜ. ಏನದು ಕೈ ರಕ್ತನ ಹೆಬ್ಬೆರಳು? ಏ ಹುಡುಗಿ ಬಾ. ಏ ಹುಡುಗಿ ನೀನು ಬಾರಿ ಹುಡುಗಿ. ಭೂಮಿ ಕುಂಗಿಗೆ ನಾನು ಸ್ವೀಟ್ ತಿನ್ಸ್ಬೇಕು. ಕರ್ಕೊ ಹೋಗಿ. ವಿಡಿಯೋ ಮಾಡ್ತಾ ಇದೀಯಾ? ನಿನ್ನೆಯಿಂದ ಏನು ಇಷ್ಟೊಂದು ಸ್ವೀಟ್ಸ್ ತಿಂತಿದ್ಯಾ? ನಿನಗೆ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ಲ? ಸಾಕಣೆ. ಇಲ್ಲ ತಿನ್ಬೇಕು ಕಣೆ. ನಮ್ಮ ಮನೇಲಿ ಇರೋವರೆಗೂ. ಇನ್ನೇನಕ್ಕೆ ಸ್ವೀಟು? ಮೈಸೂರಲ್ಲಿ ಇರೋವರೆಗೂ ತಿನ್ಬೇಕು ಭೂಮಿ. ಆಮೇಲೆ ನೀನು ಏನಾರ ಮಾಡ್ಕೊಳಪ್ಪ. ಸಾಕಾಗುತ್ತೆ. ಏ ಸುಮ್ಮನಿರಪ್ಪ. ತುಂಬ ತಿಂದೆ. ಏ ನೀನು ಸುಮ್ಮನಿರಪ್ಪ. ತಿನ್ಬೇಕು ನೀನು. ಏ ಸುಮ್ಮನಿರಪ್ಪ ನೀನು. ಅಯ್ಯೋ ಇದನ್ನ ಏನೋ ಒಂದು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಆರಾಮಾಗಿ ಕೊಡಿಲ್ಲ ನಾನು ಹಿಡ್ಕೊತೀನಿ. ಇಲ್ಲ ಸಾಕು ಬಿಡು. ನಾನು ಹಿಡ್ಕೊತೀನಿ. ಗೈಸ್ ಯಾರ್ಯಾರು ಭೂಮಿಕಾ ಚಾನಲಲ್ಲಿ ನೋಡ್ತಾ ಇದ್ದೀರಾ ಇಲ್ಲ ನಮ್ಮ ಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡದವ್ರನ್ನ ಬೆಳೆಸಿ, ಉಳಿಸಿ, ಕಲಿಸಿ, ಮೆರೆಸಿ, ಬಾಳಿಸಿ, ಬದುಕಿಸಿ ಎಲ್ಲ ಮಾಡಿ. ಅಷ್ಟೇ ಗಾಯ್ಸ್. ಹೆಂಗೆ ಹೋಗೋದು ಇಲ್ಲಿಂದ? ವೆದರ್ ಚೆನ್ನಾಗಿದೆ ಈಗ ನೋಡ. ಇಷ್ಟು ಮಾತ್ರ ಗ್ರೀನು. ನೋಡು ಪ್ರೊಟೆಕ್ಷನ್.
ಕಿಚ್ಚ ಕಿತ್ಕೆ ಬಂದಿರೋದು. ನಾವು ಅಲ್ಲೇ ಕ್ಯಾಂಪ್ ಹಾಕಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬಂದ್ವಿ. ಇವಾಗ ಯಾವ ಲೊಕೇಶನ್ ಹೇಳ್ತಾರೆ? ನಾನು ಲೆಫ್ಟ್ ಹೋಗಿ ಭೂಮಿಕಾ ಏನ್ ಮಾಡ್ತಿದ್ಯಾ? ಸೀಟು ಅದಿದು ಭೂಮಿಕಾ ಮಲ್ಕೊಂಡು ಓಡಿಸ್ಬೇಡ, ಕುತ್ಕೊಂಡೆ ಓಡಿಸಿ ಪರವಾಗಿಲ್ಲ. ಮಲ್ಕೋಬೇಡ ತಡಿಯ ಸುಮ್ಮನೆ. ಅಯ್ಯೋ ಇಲ್ಲ ಸ್ಟಾರ್ಟ್ ಆಯ್ತು ಗಾಡಿ. ಡನ್. ಪಾರ್ಕಿಂಗ್ ಇಂದ ತೆಗಿಯಮ್ಮ ಚಿನ್ನು. ಕ್ಲಚ್ ಹಿಡಿ. ಓಕೆನಾ? ಮಾಡು. ಇನ್ನೇನು ಇಲ್ಲಲ್ಲ, ಇದೇನು ಊಟದಿಲ್ಲ. ಹೋಗಣ್ವಾ? ಆಫ್ ರೋಡಿಂಗ್ ಸ್ಟ್ರೈಟಾ? ಲೆಫ್ಟ್. ಎಲ್ಲಿ ಹೋಗ್ತಾ ಇದೀವಿ ನಿಶಾ? ಫೋರಮ್ಗೆ ತಾನೆ? ಲೆಫ್ಟ್. ಜುಯಿ ಬೇಕಾ ಸುಮ್ಮನೆ ಸ್ಲೋನಾ? ಜುಯಿ ಬೇಕಂತೆ. ಜುಯಿ ಅಂತ ಹೋಗ್ಬೋದು. ಆಮೇಲೆ ಮಧುಗೆ ಒಳಗಡೆನೆ ಸೇರ್ಸಲ್ಲ. ಆಕ್ಚುಲಿ ಇವಾಗ ಅವಳಿಗೆ ಮನ್ಸೊಳಗಡೆ ಅಯ್ಯೋ ಏನಾರು ಆಗುತ್ತಲ್ಲಪ್ಪ ಅಂತ ಇದೆ. ಕಾನ್ಫಿಡೆನ್ಸ್ ಇದೆ, ಓಡಿಸ್ತೀಯಲ್ಲ. ತುದಿಲ್ ಕೂತಿದ್ದೀನಿ ಅಷ್ಟೇ, ಸೀಟ್ ಆದ್ರೂ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ನಂಬಿಕೆ ನಮ್ಮ ಮೊದಲ ಆದ್ಯತೆ. ಸೂಪರ್ ಕಡೆ. ನಾನು 2 ಸರಿ ನೋಡಿದೆ. ಇಲ್ಲೊಂದ್ಸರಿ ಮೈಸೂರಲ್ಲಿ ತುಂಬಾ ಕಡೆ ಹಾಕಿದ್ದಾರೆ. Starting ಅಲ್ಲೇ ಹಾಕಿದ್ದಾರೆ. ಬರ್ಬೇಕಾದ್ರೆ ಒಂದ್ಸರಿ ನೋಡಿದೆ. ಸಕ್ಕತ್ತಾಗಿದೆ. ಇಲ್ಲಿ ಚೆನ್ನಾಗಿ ಹಾಕಿದ್ದಾರೆ ದೊಡ್ಡಕ್ಕೆ. ಚೆನ್ನಾಗಿ ಹಾಕಿದ್ದಾರೆ. ಅಲ್ಲಿ ಪುಟ್ಟಕ್ಕಿತ್ತು, ಅದು ದೊಡ್ಡದಾಗಿತ್ತು. ಅಂದ್ರೆ ಸ್ಕ್ವೇರ್ ಸಣ್ಣದಿತ್ತು ಕಡೆ. ಅಂದ್ರೆ ನಂದು ಹಳೇ ಡೇಸ್ ಎಲ್ಲ ನೆನಪಾಯ್ತು ಒಂಥರ. ಅವಾಗ 5-6 ಇಯರ್ಸ್ ಬ್ಯಾಕ್ ಓಕೆ. ಅದೆಲ್ಲ ಒಂದ್ಸಲ ರಪ್ ಅಂತ ಹೋಯ್ತು ಕಣ್ಮುಂದೆ. ನನಗೂ ಖುಷಿ ಆಯ್ತು ನೋಡಿ. ಸೂಪರ್ ಸೂಪರ್ ಸೂಪರ್. ಇವಾಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಬೇಕು. ಸೊ ಇವಾಗ ನನಗೋಸ್ಕರ ತಾಳಿಪಟ್ಟು ರೊಟ್ಟಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವಾಗ ಹೋಗಿ ನಾನು ಹೆಲ್ಪ್ ಮಾಡಬೇಕು. ಆ್ಯಂಡ್ ಬರ್ತಾ ಎಲ್ಲಿಗೆ ಹೋದ್ವಿ ಗೊತ್ತಾ? ಶಾಪಿಂಗಿಗೆ ಹೋದ್ವಿ. ಬಟ್ ನಾನೇನೂ ತೊಗೊಂಡಿಲ್ಲ. ಶಾಪಿಂಗಿಗೆ ನನಗೆ ಹೋಗಿದ್ದು, ಬಟ್ ನಾನೇನೂ ತೊಗೊಂಡಿಲ್ಲ. ಚೇತು ಫುಲ್ ತೊಗೊಂಡ್ಲು ಈ ಸರಿ. ಆ್ಯಂಡ್ ಶಾಪ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ರೋಸಸ್ ತೊಗೊಂಡು ಸೀದಾ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಡೇ ಮಾತ್ರ ಸೂಪರಾಗಿತ್ತು, ಎಂಜಾಯ್ ಮಾಡಿದ್ದು. ಹೊರ್ಗಡೆ ಈ ಥರ ಔಟಿಂಗಲ್ಲಿ ಕುಕ್ ಮಾಡ್ಕೊಂಡು ತಿಂದಿರಲಿಲ್ಲ. ಚೆನ್ನಾಗಿತ್ತು ನೇಚರ್ ಮಧ್ಯ. ಸೊ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾರೂ ಇರಲಿಲ್ಲ ಆ ಪ್ಲೇಸಲ್ಲಿ. ನಾವೇ ಪ್ರಿಪೇರ್ ಮಾಡಿಕೊಂಡು, ಪಾಪ ಮಧು ವೆಜ್ ನಾನ್ ವೆಜ್ ಎಲ್ಲ ಮಾಡಿಕೊಂಡು, ನಮಗೆ ವೆಜ್ಜು ಅವ್ರಿಗೆ ನಾನ್ ವೆಜ್ ಅಂತ ಸಪ್ರೇಟ್ ಮಾಡಿ. ಆ್ಯಂಡ್ ಚೆನ್ನಾಗಿತ್ತು ಪಲಾವ್ ಮಾತ್ರ. ಸೊ ಈ ಒಂದು ದಿನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಸ್, ಇಷ್ಟು ನನ್ನ ಅಪ್ಡೇಟ್ಸ್. ಅಲ್ಲಿ ಕಾಣಿಸ್ತೇನೆ ಇದಡಿ ಮಧು ಸೂಪರ್. ಹಿಂಗೆ ತೆಗಿತಾ ನಾನು ಹಿಂದೆ ಹೋಗೆ.